ಒಂದು ವಾರ ಅವರೇ ಬಿಟ್ಟು ಹೋಗ್ಬೇಕು ರಿಪೇರ್ ಮಾಡೋದು. ಮತ್ತೆ ಅವರು ನಮ್ಗೆ ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲ್ಲ ಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನೊಂದು ವಾರ ಆಗುಗಳನ್ನ ಅಲ್ಲಿ ಬೇರೆಯವ್ರು ಹಾಕೋದು. ಇದು ಒಂದು ಚೈನ್ ಸಿಸ್ಟಮ್. ವಿಜಯಪುರ ನಗರದಲ್ಲಿ ನಿರುದ್ಯೋಗಿ ಯುವಕರನ್ನೇ ಗುರಿಯಾಗಿರಿಸಿಕೊಂಡು ಉದ್ಯೋಗ ಹಾಗೂ ಭವಿಷ್ಯದ ಭರವಸೆ ನೀಡಿ ಹಣ ವಸೂಲಿ ಮಾಡಲಾಗ್ತಿದೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾ ಮೂಲಕ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿ ಯುವಕರನ್ನು ಸಂಪರ್ಕಿಸಿ ನಿಮಗೆ ಉದ್ಯೋಗ ಕೊಡಿಸ್ತೇವೆ, ದೊಡ್ಡ ಬಿಸಿನೆಸ್ ಮ್ಯಾನ್ಗಳಂತೆ ಜೀವನ ನಡೆಸುವಂತೆ ಮಾಡ್ತೇವೆ ಅಂತ ಆಮಿಷ ಒಡ್ಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಹೆಣ್ಣು ಮಕ್ಕಳ ಮೂಲಕ ಯುವಕರೊಂದಿಗೆ ಸ್ನೇಹದಿಂದ ಮಾತನಾಡಿಸಿ ಬಳಿಕ ವಿವಿಧ ರೀತಿಯಲ್ಲಿ ಹಣ ಮಾಡುವ ದಂಧೆ ನಡೆಸ್ತಾ ಇರುವ ಸಂಸ್ಥೆಗಳು ವಿಜಯಪುರದಲ್ಲಿ ತಲೆ ಎತ್ತಿವೆ ಎಂಬ ಆರೋಪವೂ ಇದೆ. ಈ ರೀತಿಯ ಸಂಸ್ಥೆಗಳ ಬಲೆಗೆ ಸಿಲುಕಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಯುವಕರು ಮೋಸಕ್ಕೆ ಒಳಗಾಗಿದ್ದಾರೆ ಅಂತ ಆರೋಪಿಸಲಾಗಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಸಂಸ್ಥೆಗಳ ವಿರುದ್ಧದ ಸಾಕ್ಷ್ಯಗಳನ್ನು ಅಧಿಕಾರಿಗಳಿಗೆ ನೀಡಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ. ಇಂತಹ ಸಂಸ್ಥೆಗಳು ವಿಜಯಪುರ ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕಾರ್ಯನಿರ್ವಹಿಸುತ್ತವೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಹೀಗಾಗಿ ಉದ್ಯೋಗದ ಹೆಸರಿನಲ್ಲಿ ಹಣ ಕೇಳುವ ಸಂಸ್ಥೆಗಳ ಬಗ್ಗೆ ಯುವಕರು ಎಚ್ಚರಿಕೆ ವಹಿಸಬೇಕು. ಹಳ್ಳಿಯಿಂದ ಬಂದಿದ್ದಾರೆ ಸರ್, ಹೋಗ್ಲಕ್ ₹1 ಇಲ್ಲ, ಇವೆಲ್ಲ ಕೂಡಿ ಹಾಕಿದಾರೆ ನಮ್ಮ ಹತ್ರ. ಸರ್ ಮತ್ತೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತು, ಟಿ ಶರ್ಟ್ ಹಾಕಿದ್ರು, ಡ್ರೆಸ್ ಹಾಕೊಂಡ್ರೆ ಬರಂಗೆ ಬೇಡ. ಪಿಜಿ ಅಲ್ಲೇ, ಹೆಣ್ಣು ಮಕ್ಕಳು ಪಿಜಿನೂ ಅಲ್ಲೇ ಎಲ್ಲ ಹೋಗೋದು ಸರ್. ಗಂಡು ಮಕ್ಕಳು ಪಿಜಿನೂ ಅಲ್ಲೇ. ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರ ಅದು ಹೇಳಕ್ ಹೋಗ್ಬಾರ್ದು. ಈ ರೀತಿ ನಡೀತಾ ಇದೆ. ಯಾವ ವಿದ್ಯಾರ್ಥಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದನೂ ವಿದ್ಯಾರ್ಥಿಗಳು ಕ್ಯಾಶ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಆನ್ಲೈನ್ ಒಟ್ಟೆ ಆ ಕಂಪ್ನಿ ಹೆಸರು ಕೂಡ ಇದೆ ಸರ್. ಒಂದು ಬಿಲ್ಡಿಂಗ್ ಬಾಡಿಗೆ ಹಿಡಿತಾರ. ಪಿಜಿ ಅಲ್ಲೇ, ಹೆಣ್ಣು ಮಕ್ಕಳು ಪಿಜಿನೂ ಅಲ್ಲೇ ಎಲ್ಲ ಹೋಗೋದು ಸರ್. ಗಂಡು ಮಕ್ಕಳು ಪಿಜಿನೂ ಅಲ್ಲೇ. ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರ ಅದು ಹೇಳಕ್ ಹೋಗ್ಬಾರ್ದು. ಪ್ರತಿ ವಾರನೂ ಕೂಡ 100 ರಿಂದ 80 ಹುಡುಗರು ಬರ್ತಾರೆ ಸರ್. ಅವ್ರು ಬಂದು 5 ದಿನ ಟ್ರೈನಿಂಗ್ ಆಗೋಗಳನ್ನ ದುಡ್ಡು ಇಸ್ಕೊಂಡು ಕಳಿಸ್ಬಿಡೋದು. ಅಲ್ಲಿ ಒಂದು ವಾರ ಅವರೇ ಬಿಟ್ಟು ಹೋಗ್ಬೇಕು ರಿಪೇರ್ ಮಾಡೋದು. ಮತ್ತೆ ಅವರು ನಮ್ಗೆ ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲ್ಲ ಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನೊಂದು ವಾರ ಆಗುಗಳನ್ನ ಅಲ್ಲಿ ಬೇರೆಯವ್ರು ಹಾಕೋದು. ಇದು ಒಂದು ಚೈನ್ ಸಿಸ್ಟಮ್. ಆ ರೀತಿ ಒಂದು ವ್ಯವಸ್ಥೆ ಇದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಆಲ್ರೆಡಿ. ನಾವು ಜಯನಗರ ಸ್ಟೇಷನ್ ಅಂಡರ್ ಒಳಗಡೆ ಬರ್ತಾರೆ. ಅಲ್ಲಿ ಒಂದು ನಿನ್ನೆ ಪಿಟಿಷನ್ ಇದು ಮಾಡಿದ್ವಿ. ಇಲ್ಲಿ ನಮ್ಮ ಜಯನಗರ ಸ್ಟೇಷನ್ ಇಲ್ಲಿವರೆಗೂ ಕೂಡ ಯಾವುದೇ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಹೋಗಿ ಚೆಕ್ ಮಾಡಿ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ, ಅವ್ರದ್ದೇನದ ವಾಪಸ್ ದುಡ್ಡು ಕೊಡಬೇಕು ಇಲ್ಲ ಏನು ಅದು ಕಾನೂನು ಕ್ರಮ ಕೇಳ್ತೀವಿ, ಇದು ಕೂಡ ವಿಚಾರಣೆ ಮಾಡಿಲ್ಲ. ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅವ್ರು ಕೇಳಿದ್ರೆ ನಾವು ಪೊಲೀಸರಿಗೆ ಮಂತ್ಲಿ ಕೊಡ್ತೀವಿ. ಯಾರೇನು ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಸರ್. ಎಲ್ಲ ವಿದ್ಯಾರ್ಥಿಗಳು ಟೋಟಲ್ ಎಷ್ಟು ಜನ ಆಗಿದೆ? 5 ದಿನ ಟ್ರೈನಿಂಗ್ ಸರ್. ಪ್ರತಿ ವಾರನೂ ಕೂಡ 100 ರಿಂದ 80 ಹುಡುಗರು ಬರ್ತಾರೆ ಸರ್. ಅವ್ರು ಬಂದು 5 ದಿನ ಟ್ರೈನಿಂಗ್ ಆಗೋಗಳನ್ನ ದುಡ್ಡು ಇಸ್ಕೊಂಡು ಕಳಿಸ್ಬಿಡೋದು. ಮತ್ತೆ ಹೊಸೊಬ್ರು ಬರ್ತಾರೆ. ನೌಕರಿ ಕೊಡಿಸ್ತೀವಿ ಅಂತೇಳಿ ಇವು ಯಾವ್ದಾದ್ರು ಒಂದು ಕಂಪ್ನಿ ಅವ್ರು ಅಂಡರ್ ಒಳಗೆ ಇರ್ತದೆ ಸರ್. ಅಲ್ಲಿ ಕಳ್ಸೋದು. ಅಲ್ಲಿ ಒಂದು ವಾರ ಅವರೇ ಬಿಟ್ಟು ಹೋಗ್ಬೇಕು ರಿಪೇರ್ ಮಾಡೋದು. ಮತ್ತೆ ಅವರು ನಮ್ಗೆ ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲ್ಲ ಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನೊಂದು ವಾರ ಆಗುಗಳನ್ನ ಅಲ್ಲಿ ಬೇರೆಯವ್ರು ಹಾಕೋದು. ಇದು ಒಂದು ಚೈನ್ ಸಿಸ್ಟಮ್. ಈ ರೀತಿ ಇದು ಆಲ್ರೆಡಿ ಸರ್ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಈ ಕಂಪ್ನಿ ಮೇಲೆ ಮತ್ತೆ ಗುಲ್ಬರ್ಗ ಕೇಸ್ ಆಗಿದಾವೆ ಸರ್. ಮತ್ತೆ ಧಾರವಾಡ ಒಳಗೆ ಕೇಸ್ ಆಗಿದಾವೆ. ಇಲ್ಲಿ ಕೂಡ ಅದೇ ಹೆಸರು ಮೇಲೆ ಇದು ಅಲ್ಲಿ ಎಲ್ಲ ನಡೆಯುದಿಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಹುಡುಗಿಯರಿಗೆ ಎಂಟ್ರಿ ಆಗ್ತಾನೆ ಎಲ್ಲ ನಮ್ಮ ಸೋಷಿಯಲ್ ಸಮಾಜ ಹಳ್ಳಿಯಿಂದ ಬಂದಿದ್ದಾರೆ ಸರ್, ಹೋಗ್ಲಕ್ ₹1 ಇಲ್ಲ, ಇವೆಲ್ಲ ಕೂಡಿ ಹಾಕಿದಾರೆ ನಮ್ಮ ಹತ್ರ. ಸರ್ ಮತ್ತೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತು, ಟಿ ಶರ್ಟ್ ಹಾಕಿದ್ರು, ಡ್ರೆಸ್ ಹಾಕೊಂಡ್ರೆ ಬರಂಗೆ ಬೇಡ. ಹಳ್ಳಿ ಮತ್ತೆ ಇದು ಬೆಂಗಳೂರು ಸರ್. ಈ ಬೆಂಗಳೂರಿಂದ ಆನ್ಲೈನ್ ಮುಖಾಂತರ ಕರ್ಕೊಂಡ್ರಿ 40,000 ರೂಪಾಯಿ ಕ್ಯಾಶ್ ಕೊಟ್ಟನ್ರಿ. ಕ್ಯಾಶ್ ಕೊಟ್ಟು ಮತ್ತೆ 12,000 ರೂಪಾಯಿ ಕೊಡೋಕೆ ಒಟ್ಟು ಹೊರಗೆ ಕಳ್ಸೋಲ್ಲ ಏನಂದ್ರಿ. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಪಿಜಿ ಅಲ್ಲೇ, ಹೆಣ್ಣು ಮಕ್ಕಳು ಪಿಜಿನೂ ಅಲ್ಲೇ ಎಲ್ಲ ಹೋಗೋದು ಸರ್. ಗಂಡು ಮಕ್ಕಳು ಪಿಜಿನೂ ಅಲ್ಲೇ. ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರ ಅದು ಹೇಳಕ್ ಹೋಗ್ಬಾರ್ದು. ಈ ರೀತಿ ನಡೀತಾ ಇದೆ. ಯಾವ ವಿದ್ಯಾರ್ಥಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದನೂ ವಿದ್ಯಾರ್ಥಿಗಳು ಕ್ಯಾಶ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಆನ್ಲೈನ್ ಒಟ್ಟೆ ಆ ಕಂಪ್ನಿ ಹೆಸರು ಕೂಡ ಇದೆ ಸರ್. ಒಂದು ಬಿಲ್ಡಿಂಗ್ ಬಾಡಿಗೆ ಹಿಡಿತಾರ. ಪಿಜಿ ಅಲ್ಲೇ, ಹೆಣ್ಣು ಮಕ್ಕಳು ಪಿಜಿನೂ ಅಲ್ಲೇ ಎಲ್ಲ ಹೋಗೋದು ಸರ್. ಗಂಡು ಮಕ್ಕಳು ಪಿಜಿನೂ ಅಲ್ಲೇ. ಅವ್ರು
ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊತಾರ ಅದು ಹೇಳಕ್ ಹೋಗ್ಬಾರ್ದು. ಪ್ರತಿ ವಾರನೂ ಕೂಡ 100 ರಿಂದ 80 ಹುಡುಗರು ಬರ್ತಾರೆ ಸರ್. ಅವ್ರು ಬಂದು 5 ದಿನ ಟ್ರೈನಿಂಗ್ ಆಗೋಣ ದುಡ್ಡು ಇಸ್ಕೊಂಡು ಕಳಿಸ್ಬಿಡೋದು. ಅಲ್ಲಿ ಒಂದು ವಾರ ಅವರೇ ಬಿಟ್ಟು ಹೋಗ್ಬೇಕು ರಿಪೇರ್ ಮಾಡೋದು. ಮತ್ತೆ ಅವರು ನಮ್ಗೆ ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟು ಹೋಗ್ಬೇಕು. ಮತ್ತೆ ಇನ್ನೊಂದು ವಾರ ಆಗೋಣ ಅಲ್ಲಿ ಬೇರೆಯವ್ರಿಗೆ ಹಾಕೋದು. ಇದು ಒಂದು ಚೈನ್ ಸಿಸ್ಟಮ್.